ಕಾಶ್ಮೀರ ಅವರೇನು ಮಾಡಿದಾರೋ ಅದು ತುಂಬ ಖಂಡನೀಯ. ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಮ್ಮೊಂದಿಗಿದ್ದಾರೆ ಜಯರಾಮ್ ಕೃಷ್ಣಪ್ಪ ಅವರು. ಇವರು ಮಾಜಿ ಸೈನಿಕರು. ಕಳೆದ ಹಲವಾರು ದಿನಗಳಿಂದ ದೇಶವನ್ನು ದುಃಖಸಾಗರದಲ್ಲಿ ಮುಳುಗಿಸಿರ್ತಕ್ಕಂತಹ ಅಮಾನವೀಯ ಕೃತ್ಯವಾದಂತಹ ಭಯೋತ್ಪಾದಕ ಚಟುವಟಿಕೆ ಏನಾಗಿದೆ ಅದರ ಬಗ್ಗೆ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಜಯರಾಮ್ ಕೃಷ್ಣಪ್ಪ ಅವರು. ಅವರಿಗೆ ನಮ್ಮ ಸುಮನ್ ಟಿವಿಯ ತಂಡದ ಕಡೆಯಿಂದ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ನಮ್ಮ ದೇಶದ ಸೈನ್ಯದಲ್ಲಿ ಹಲವಾರು ವಿಭಾಗಗಳಲ್ಲಿ ಹಲವಾರು ಕಡೆ ಕೆಲಸ ಮಾಡಿಕೊಂಡು ಇವತ್ತು ಮಾಜಿ ನಿವೃತ್ತರಾಗಿದ್ದೀರಾ. ನಿಮ್ಮ ಒಂದು ಜರ್ನಿಯ ಬಗ್ಗೆ, ನೀವು ಎಲ್ಲಿ ಜಾಯ್ನ್ ಆದ್ರಿ ಮತ್ತು ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ವಿವರ ಕೊಡ್ಬೋದಾ ಸರ್? ಖಂಡಿತ. ಮೊದಲಿಗೆ ಸುಮನ್ ಟಿ ವಿ ಚಾನಲ್ಗೆ ಧನ್ಯವಾದಗಳು. ಒಬ್ಬ ಸೈನಿಕನನ್ನು ಕರೆತಂದು ನಾಡಿನ ಜನತೆಗೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆಗಳನ್ನು ಪರಿಚಯಿಸಬೇಕು, ಸುದ್ದಿನ ಜನಕ್ಕೆ ಮುಟ್ಟಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ದೇಶ ಪ್ರೇಮನ ಮೆರೆದಿದ್ದೀರಾ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಗಡಿ ಭದ್ರತಾ ಪಡೆಯ ಸೈನಿಕ. ನನಗೆ ಹೆಮ್ಮೆ ಇದೆ. ನಾನು ನನ್ನ ಯೌವನದ ಸುಮಾರು 22 ವರ್ಷ ಕಾಲ ಈ ದೇಶದ ಗಡಿ ಭಾಗಗಳಲ್ಲಿ ಹಾಗೂ ಈ ದೇಶದ ವಿವಿಧ ರಾಜ್ಯಗಳಲ್ಲಿ ದೇಶ ಸೇವೆ ಮಾಡಿದ್ದೀನಿ ಅಂತ. ಬಂದ ಮೇಲೆ ನನ್ನನ್ನು ನಿಮ್ಮಂಥ ಈ ದೇಶಭಕ್ತಿ ಚಾನಲ್ಗಳಲ್ಲಿ ಕರೆದು ಸುಮಾರು ಸಂದರ್ಶನಗಳಲ್ಲಿ ನಾನು ಮಾಡಿದ್ದೀನಿ. ಇವತ್ತು ನನ್ನ ವಿದ್ಯಾಭ್ಯಾಸ ಇದೇ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ 92 ಮುಗಿಸ್ಕೊಂಡೆ. 93ರಲ್ಲಿ ಆಗಸ್ಟ್ 25ಕ್ಕೆ ಗಡಿ ಭದ್ರತಾ ಪಡೆಯ ಒಬ್ಬ ಸೈನಿಕನಾಗಿ ಯಲಹಂಕದಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಿಂದ ಮುಂದೆ ಮಧ್ಯಪ್ರದೇಶದ ಇಂದೂರಿನಲ್ಲಿ ಮೂಲ ತರಬೇತಿ ಪಡ್ಕೊಂಡೆ. 1995ಅಲ್ಲಿ ನನ್ನ ಮೊದಲನೇ ಪೋಸ್ಟಿಂಗು ಜಮ್ಮು ಮತ್ತು ಕಾಶ್ಮೀರ. ಇದು ಜಮ್ಮು ಮತ್ತು ಕಾಶ್ಮೀರ ಅಂದ್ಬಿಡ್ತೀವಿ, ಎರಡು ಸೇರಿಸಿ ಮಾತಾಡ್ಬಿಡ್ತೀವಿ ನಿಜ. ಆದರೆ ಅವೆರಡು ಬೇರೆ ಬೇರೆ ದೂರ ಇದ್ದಾವೆ. 300 ಕಿಲೋಮೀಟ್ರ್ ಆಗುತ್ತೆ. ಸುಮಾರು 10ರಿಂದ 12 ಅವರ್ ಜರ್ನಿ ಇರುತ್ತೆ ಜಮ್ಮುಗೂ ಕಾಶ್ಮೀರಕ್ಕೆ. ಈ ಕಾಶ್ಮೀರದಲ್ಲೇ ನನ್ನ ಮೊದಲನೇ ಪೋಸ್ಟಿಂಗು ಆಯಿತು. ಅಲ್ಲಿಂದ ಶುರು ಮಾಡಿದನು. ನಾನು 2014 ಕೊನೆವರೆಗೂ ದೇಶ ಸೇವೆ ಮಾಡಿ ಬಂದಿದ್ದೀನಿ ಅಂತ ನಾನು ಹೆಮ್ಮೆ ಪಡ್ತೀನಿ. ಸರ್ ಬಹಳ ಒಂದು ಒಳ್ಳೆಯದಾಯಿತು ಸರ್. ಏನು ಅಂದರೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತಾರೆ ನಮ್ಮ ದೇಶದ ಜನ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ ಕಾಶ್ಮೀರದಲ್ಲಿ ಯಾವ ರೀತಿಯ ಭಾವನೆ ಬಂದಿದೆ ದೇಶದ ಜನತೆಗೆ ಅಂದರೆ, ಕಾಶ್ಮೀರಕ್ಕೆ ಹೋಗೋದೇ ಸೇಫ್ ಅಲ್ವಾ, ಕಾಶ್ಮೀರಕ್ಕೆ ಹೋಗೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ ಇದೆಯಾ, ಕಾಶ್ಮೀರದಲ್ಲಿ ಏನು 370 ಆರ್ಟಿಕಲನ್ನು ತೆಗೆಯಲಾದ ನಂತರ ನಮಗೆ ದೇಶ ಈ ಸೇಫ್ಟಿ ಇದೆ, ಅಲ್ಲಿ ಒಂದು ನಮ್ಮ ಗೌರ್ಮೆಂಟ್ ಒಂದು ಫಾರ್ಮೇಷನ್ ಆಗಿದೆ, ವೋಟಿಂಗ್ ನಡೆದಿದೆ ಮತ್ತು ಈಗ ಅನೇಕ ವಾತಾವರಣ ಚೇಂಜ್ ಆಗಿದೆ ಅಂತೇಳಿ ಒಂದು ನಂಬಿಕೆ ಬಂತು. ಒಂದು ನಂಬಿಕೆ ಬಂದ ನಂತರ ಅಲ್ಲಿಗೆ ಪ್ರವಾಸೋದ್ಯಮದ ಕುರಿತಂತೆ ತುಂಬ ಒಂದು ಕೆಲಸಗಳು ನಡೀತು, ಅಲ್ಲಿಗೆ ಹೂಡಿಕೆ ಬಂತು, ಅಲ್ಲಿ ಪ್ರವಾಸೋದ್ಯಮ ನಡೀತು. ಆದರೆ ಈ ಕೃತ್ಯದಿಂದ ದೇಶದ ಜನತೆಯಲ್ಲಿ ಯಾವ ರೀತಿ ಒಂದು ಭಾವನೆ ಮೂಡಬೇಕು ಸರ್? ಏನು ತಿಳ್ಕೋಬೇಕು ಸರ್ ನಾವು? ಕಾಶ್ಮೀರ ಏನು ಇವತ್ತು ನಡೀತು, ಇದೇನು ಈ ದೇಶಕ್ಕೆ ಹೊಸದಲ್ಲ. ಸಣ್ಣ ಪುಟ್ಟ ಈ ದೇಶ ಯಾವತ್ತು ವಿಭಜನೆ ಆಯಿತು, ಯಾವತ್ತು ಪಾಕಿಸ್ತಾನ ಬೇರೆ ಆಯಿತು, ಯಾವತ್ತು ಬಾಂಗ್ಲಾದೇಶ ಬೇರೆ ಆಯಿತು, ಯಾವತ್ತು ಆಫ್ಘಾನಿಸ್ತಾನ, ಇವೆಲ್ಲ ನಮ್ಮ ದೇಶದ ಒಂದು ತುಕಡೆಗಳು. ಯಾವತ್ತು ಇವು ನಮ್ಮಿಂದ ದೂರ ಆದವು ಆವತ್ತಿಂದನೂ ಈ ಕಿರುಕುಳ ನಮಗೆ ನಡೀತಾನೆ ಬರ್ತಾನೆ ಇದೆ. ನನ್ನ ಜೊತೆನೂ ಸುಮಾರು ಇಂಥ ಘಟನೆಗಳು ಘಟಿಸಿದ್ದಾವೆ. ಏನಾಗುತ್ತೆ, ಯಾವತ್ತವರೆಗೂ ಈ ಉಗ್ರರು ಇರ್ತಾರೋ ಅದುವರೆಗೂ ಈ ದೇಶಕ್ಕೆ ಇವರಿಂದ ಅಪಾಯ ತಪ್ಪಿದ್ದಲ್ಲ. ಈ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ಏನು ಘಟನೆ ನಡೆತು ನಿಜ. ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರಕ್ಕೆ ಪ್ರವಾಸಿಗಳು ಹೆಚ್ಚಾದರು. ಆ ಪ್ರವಾಸದಿಂದನೇ ಅವರಿಗೆ ಅಲ್ಲಿನ ಜನಕ್ಕೆ ಮೂಲ ಬಂತು, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಸುಧಾರವಾಯಿತು. ಇವತ್ತು ಅವರೇನು ಮಾಡಿದಾರೋ ಅದು ತುಂಬ ಖಂಡನೀಯ. ಹಂಗೆ ಅವ್ರು ಮಾಡಬಾರ್ದಾಗಿತ್ತು. ಅವರ ಒಂದು ಮನಸ್ಥಿತಿ ಏನಂದರೆ, ಅಲ್ಲಿ ಏನು ಮಾಡಿದ್ರು ಅವರು, ಅಲ್ಲಿ ಬಂದವರು ಯಾವ ಜಾತಿ ಅಂತ ಕೇಳಲಿಲ್ಲ. ಇನ್ನೇನು ಗೌಡನ, ಕುರುಬಾನ, ಒಕ್ಕಲಿಗನ ಏನು ಕೇಳಿಲ್ಲ. ಸೀದಾ ಕೇಳಿದ್ದು ನೀವು ಹಿಂದೂಗಳ ಅಂತ. ಅದು ಖಚಿತ ಪಡ್ಕೊಂಡು ಅವರು ಈ ಜನನ್ನ ಗುಂಡಿಟ್ಟು ಕೊಂದಿದ್ದಾರೆ. ಅಂದರೆ ಅವರ ಮನಸ್ಥಿತಿ ಎಂಥದ್ದು ಅಂತ ನೀವು ಅಂದ್ಕೊಬೋದು. ಅಲ್ಲಿ ಕಾಶ್ಮೀರ ಮುಂಚೆಯಿಂದನೂ ಈಗ ಏನು 2014 ಮೇಲೆ ತುಂಬ ಸುಧಾರ ಬಂದಿತ್ತು. ಅದರಲ್ಲಿ ಇನ್ನೊಂದು ಮಾತಿಲ್ಲ,
ಇವರನ್ನು ಬೆಳೆಸಿದವರು ಯಾರು? ಈ ಸಮುದಾಯನ, ಈ ಉಗ್ರರನ್ನು ಬೆಳೆಸಿದವರು ಯಾರು? ಇವತ್ತು ಅವರಿಗೆ ಯಾವ ಪರಿ ಕುಮ್ಮಕ್ಕು ಕೊಡ್ತಾ ಇದ್ದೀವಿ ನಾವು? ಇವರು ಯಾರಿಂದ ಬೆಳೆದು ನಮಗೆ ಇವತ್ತು ಆಗ್ತಾ ಇದ್ದಾರೆ. ಏನಾಗುತ್ತೆ, ಇವರು ಯಾವತ್ತು ನಾವು ಇವರನ್ನು ಮಟ್ಟ ಆಗಬೇಕು ಅಂದರೆ ಇಲ್ಲಿಗೆ ಟೂರಿಸ್ಟ್ಗಳನ್ನ ಬಂದ್ ಮಾಡಬೇಕು, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಅವರಿಗೆ ಕೆಡಿಸ್ಬೇಕು, ಅವತ್ತು ಇವರು ಸುಧಾರಿಸ್ತಾರೆ. ಅಷ್ಟು ಬಿಟ್ಟರೆ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಏನು ಇವತ್ತಿನ ದಿನದಲ್ಲಿ ಈ ದೇಶದ 56 ಜನ ಪ್ರಧಾನಮಂತ್ರಿಗಳು ಏನು ನಿರ್ಧಾರ ತಗೊತಾ ಇದ್ದಾರೆ ಅಂತ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಬಹುಶಃ ಇವತ್ತು ನಾಳೆದನೋ ನಮಗೆಲ್ಲರಿಗೂ ಈ ದೇಶದ ಎಲ್ಲ ಜನತೆಗೂ ಈ ದೇಶವನ್ನು ಪ್ರೀತಿ ಮಾಡುವಂಥ ದೇಶಭಕ್ತರಿಗೆ ಒಂದು ಒಳ್ಳೆಯ ಸಂದೇಶ ಆ ವ್ಯಕ್ತಿ ಕೊಡ್ತಾನಂತ ನಾವು ಭಾವಿಸಿ ಕಾಯ್ತಾ ಇದ್ದೀವಿ. ಸರ್, ಗಡಿ ಭದ್ರತೆ ಅನ್ನೋ ವಿಚಾರದಲ್ಲಿ ನಮ್ಮ ದೇಶದ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಇಷ್ಟು ಕೆಲಸ ಮಾಡಿದ್ರು ನೆರೆಯ ಆ ಶತ್ರು ರಾಷ್ಟ್ರಗಳಿಂದ ನಮ್ಮ ದೇಶದೊಳಗೆ ಹೇಗೆ ನುಸುಳ್ತಾರೆ ಸರ್? ಈ ದುಶ್ಮನ್ ಕಹಾ ಅಂದರೆ ಬಗಲ್ಮೆ ಅಂತ. ಶತ್ರು ರಾಷ್ಟ್ರದಿಂದನೇ ಬರಬೇಕು ಅಂತಿಲ್ಲ, ಆಂತರಿಕ ಶತ್ರುಗಳು ಇಲ್ಲಿದ್ದಾರೆ. ಈ ಪಾಕಿಸ್ತಾನದ ಅಷ್ಟು ಉಗ್ರರು ಆಲ್ರೆಡಿ ಬಂದಾಗಿದ್ದಾರೆ. ಇಲ್ಲಿ ಅವರಿಗೆ ಇರೋದಕ್ಕೆ ನಮ್ಮ ದೇಶದ ಅಲ್ಲಿನ ಪಬ್ಲಿಕ್ ಸಪೋರ್ಟ್ ಮಾಡ್ತಾರೆ. ಯಾವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಹತ್ರ ಉಳ್ಕೊತಾರೆ. ಇದು ಆಂತರಿಕ ಶತ್ರುಗಳಿಂದ ಇದೆ. ಮತ್ತು ಅಲ್ಲಿಂದನೂ ಅವರು ಕೆಲವು ಬಾರ್ಡ್ರ್ಗಳಲ್ಲಿ ನುಸುಳಿ ಬರುವಂಥ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಪಾಕಿಸ್ತಾನದ ಕುಮ್ಮಕ್ಕು ಅವರದೇ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಅಶಾಂತಿ ಮೂಡಿಸ್ಕೊಂಡು ಇವತ್ತಲ್ಲ, ನಾನು ಯಾವತ್ತು ಈ ದೇಶ ಸ್ವಾತಂತ್ರ್ಯ ಬಂತು ಆವತ್ತಿಂದನೂ ಇವರ ಈ ಕೃತ್ಯಗಳು ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಈಗ ಏನು ಮಾಡ್ತಾರೆ ಇವರು, ಈ ಸ್ವಲ್ಪ ದಿನ, ಈ ಒಂದು ವಾರ 10 ದಿನ ಸುಮ್ಮನಿರ್ತಾರೆ, ಮತ್ತೆ ಹೇಳಿದ್ದೀನಿ ಮತ್ತೆ ಎದ್ದು ನಿಂತ್ಕೊತಾರೆ. ಅದಕ್ಕೆ ಅವ್ರದ್ದು ಇದೇ ಕೆಲಸ. ಬೇಸರ ಅಂದರೆ ನಮ್ಮಲ್ಲೇ ಅವ್ರನ್ನ ಓಲೈಸ್ಕೊತಾರೆ. ಈಗ ಏನಾಯಿತು, ಕೊಂದುಬಿಟ್ರೆ ಅಂತ ಇದು ರಾಜಕೀಯ ದಿಕ್ಕು ತಪ್ಪಿಸಿ ಇದನ್ನು ರಾಜಕೀಯಕ್ಕೆ ತರ್ತಾರೆ. ರಾಜಕೀಯ ಇದನ್ನು ಬಣ್ಣ ಹಾಕ್ತಾರೆ. ಇದನ್ನು ಮುಚ್ಚುವಂತಹ ಪ್ರಯತ್ನ ಪಟ್ಕೊಂಡೇ ಬಂದಿದ್ದಾರೆ. ಇದಕ್ಕೆ ಬುಡದಿಂದ ಇವ್ರನ್ನ ಕಿತ್ತಾಕ್ಬೇಕಂದ್ರೆ ಈಗಿನ ನಮ್ಮ ಈ ದೇಶದ ಈ ಪ್ರಧಾನಮಂತ್ರಿಗಳು ಒಂದು ಕಠೋರವಾದಂಥ ಇವ್ರಿಗೆ ಶಿಕ್ಷೆ ಆಗಬೇಕು. ಬಹುಶಃ ಈಗಾಗಲೇ ಇಂಡೈರೆಕ್ಟಾಗಿ ವಾರ್ ಸ್ಟಾರ್ಟ್ ಆಗಿದೆ. ಇದು ಯುದ್ಧ ಶುರುವಾಗಬೇಕು. ಯುದ್ಧ ಶುರುವಾದಾಗ ನಿಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಯಾಕೆಂದರೆ ಸೈನಿಕರು ಮಾತ್ರ ಸೈನಿಕರಲ್ಲ, ನಾನು ಸೈನಿಕನಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಎದ್ದು ನಿಂತ್ಕೊತಾನಲ್ಲ, ಆವತ್ತು ಈ ದೇಶಕ್ಕೆ ಜಯ ಸಿಗುತ್ತೆ. ನಿಮ್ಮೆಲ್ಲರ ಕರ್ತವ್ಯ ಇರುತ್ತೆ. ಆಗ ನಾವು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಜೊತೆಗೂಡಿಸ್ಬೇಕು, ಅವ್ರ ಕೈ ಮಿಲಾಯಿಸಬೇಕು. ನಾವು ಇದ್ದೀವಿ, ನಾವು ಸೈನಿಕರೇ ಅಂತ ಒಂದು ಸುದ್ದಿ ಸಾರಬೇಕು. ನಿಜ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಒಂದಷ್ಟು ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗ್ಬೋದು, ನಾವು ಸಹಿಸ್ಕೊಳವ. ಎದುವರೆಗೂ ನಮ್ಮ ಧರ್ಮದ ಈ ದೇಶದ ಅಮಾಯಕರನ್ನ ಇವರು ಕೊಲ್ತಾ ಹೋಗ್ತಾರೆ. ಇದನ್ನು ಓಲೈಸ್ಕೊಳ್ಳುವಂಥ ಒಂದಷ್ಟು ಬುದ್ಧಿಜೀವಿಗಳು ನಮ್ಮಲ್ಲಿದ್ದಾರಲ್ಲ, ಅದು ನಮಗೆ ಬೇಸರ. ಇದೇ ಬೆಂಗಳೂರಿನಲ್ಲಿ ಕುಂತ್ಕೊಂಡು ಪಾಕಿಸ್ತಾನಕ್ಕೆ ಜಯಿತಾರಲ್ಲ, ಈಗ ಅವ್ರು ಸುಮ್ಮನೆ ಇರ್ತಾರೆ 8 ದಿನ, ಮತ್ತೆ ಅವ್ರಿಗೆ ನಿಂತ್ಕೊತಾರೆ. ಅದಕ್ಕೇನಾದ್ರು ಒಂದು ಕಾರಣ ಹುಡುಕ್ತಾ ಇರ್ತಾರೆ. ಲಾಸ್ಟ್ಗೆ ಪ್ರೂಫೇ ಇಲ್ಲ ಅಂತಾರೆ. ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಏರ್ ಸ್ಟ್ರೈಕ್ ಆಯಿತು, ಈಗೇನೋ ಸ್ಟ್ರೈಕ್ ಮಾಡಿದ್ರೆ ಅದನ್ನು ಪ್ರೂಫ್ ಕೇಳೋಂತಹ ಬುದ್ಧಿಜೀವಿಗಳು ನಮ್ಮ ಮಧ್ಯೆನೇ ಇದ್ದಾರೆ ಅಂತ ಬೇಸರ. ಸರ್, ಸೈನಿಕರಾಗಿ ನಿಮಗೆ ಯಾಕಂದರೆ ಗಡಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ನೀವು ಏನು ನಿವೃತ್ತಿಯಾಗಿ ಬಂದಿದ್ದಾರೆ, ನಿಮಗೆ ದೇಶದೊಳಗೆ ಈ ರೀತಿಯ ಮನಸ್ಥಿತಿಗಳು ಕಂಡಾಗ ನೋವಾಗೋದು ಬಹಳ ಸಹಜ ಸರ್. ನಂತರ ಈ ಕಾಶ್ಮೀರದ ವಿಚಾರದಲ್ಲಿ ನೀವು ಅಲ್ಲಿ ಡ್ಯೂಟಿಯಲ್ಲಿದ್ದಾಗ ಸರ್, ನೀವು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಜನ ನಿಮ್ಮ ಜೊತೆ ಯಾವ ರೀತಿ ವರ್ತಿಸ್ತಿದ್ರು? ನೋವಾಗೋದು ಸಹಜ ಅಂದರೆ ಸಹಜ, ನಿಜ. ಯಾವ ಮಟ್ಟಕ್ಕೆ ನೋವಾಗ್ತಾ ಇದೆ ಅಂದರೆ, ಇನ್ನೊಂದು ಸರಿ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಆ ಕಾಶ್ಮೀರ ಗಲ್ಲಿಗೆ ನುಗ್ಗೋಣ ಅಂತ ನಿಜವಾಗ್ಲೂ ಅನಿಸ್ತಾ ಇದೆ. ನಾನು ನನ್ನ ಮುಖಪುಟದಲ್ಲಿ ನೆನೆ ಹಾಕ್ಕೊಂಡಿದ್ದೆ ಸುಮಾರು ಪೋಸ್ಟುಗಳನ್ನ. ಯಾಕೆಂದರೆ ಈ ದೇಶದ ಯಾರೇ ಸೈನಿಕ ಇರಲಿ, ಅವನು ತನ್ನ ಯೌವನವನ್ನು ಅಲ್ಲೇ ಇಟ್ಟು ಮುಡುಪಾಗಿಟ್ಟು ತಂದೆ ತಾಯಿಗಳನ್ನ ಮನೆಯಲ್ಲೇ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ದೇಶಕ್ಕೂ ಪ್ರಾಣ ಕೊಡೋಕ್ಕೆ ತಯಾರಿ ಆಗಿ ಅಲ್ಲೋ ನಿಂತ್ಕೊತಾನೆ. ಅದೇ ಸೈನಿಕನ ಮುಂದೆ ಇಂಥ ಕೃತ್ಯಗಳು ನಡೆದಾಗ, ನಾನು ಈ ಕಾಶ್ಮೀರದಲ್ಲಿ ಇದ್ದೆ, ಇಲ್ಲೇ ಜಾಗದಲ್ಲಿ ಇದ್ದೆ, ಇದೇ ಊರಲ್ಲಿದ್ದೆ, ನಾನು ಈ ಮಕ್ಕಳು ಮತ್ತೆ ಅಲ್ಲಿ ಶುರು ಮಾಡಿಬಿಟ್ರಲ್ಲ ಅನ್ನೋದು ಅವರಿಗೆ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಸರ್,
ಈಗ ಮೊನ್ನೆ ನಡೆದಿರುವಂತಹ ಕೃತ್ಯ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸಗಳಿಗೆ ಈ ಉಗ್ರರು ಕೈ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವರು ಧರ್ಮದ ಬಗ್ಗೆ ಅನ್ನೋಕ್ಕಿಂತ ಈ ದೇಶದ ಬಗ್ಗೆ. ಇವರು ಪ್ರವಾಸಕ್ಕೋಸ್ಕರ ಹೋದಾಗ ಇವರಿಗೆ ದಮ್ ಇದ್ದಿದ್ದರೆ ಅಥವಾ ಇವರು ತಾಕತ್ತಿದ್ದರೆ ಈ ದೇಶದ ಸೈನಿಕರ ಮುಂದೆ ಬಂದು ವಿರುದ್ಧ ಮಾಡಬೇಕಾಗಿತ್ತು. ಅಮಾಯಕರು ಹನಿಮೂನ್ಗೋ ಇಲ್ಲ ಅಥವಾ ಏಕಾಂತವಾಗಿ ಒಂದು ಪ್ರವಾಸಕ್ಕೆ ಹೋಗಿ ಬರೋಣ, ಒಳ್ಳೆ ಸುಂದರವಾದ ಜಾಗನ ನಾವು ಸವಿಯೋಣ ಅಂತ ಪ್ರವಾಸಿಗರ ಮೇಲೆ ಇವರು ಮಾಡಿದ್ರಲ್ಲ, ಇದು ಇವರ ಸಣ್ಣ ಕೃತ್ಯ. ಇದು ಇವರ ಮನಸ್ಥಿತಿ ಹೆಂಗಿದೆ ಅಂತ ನೀವು ತಿಳ್ಕೊಬೋದು. ಯಾಕಂದರೆ ನಮ್ಮ ಹಿಂದೂ ಧರ್ಮ ಬಗ್ಗೆ, ನಮ್ಮ ಹಿಂದೂ ಧರ್ಮ ಅವನಿಗೆ ನನಗೆ ಆಗಲ್ಲ ಅಂದರೆ ನಾವು ಅವನಿಗೆಲ್ಲೂ ಚೆನ್ನಾಗಿ ಬದುಕು ತೋರಿಸ್ತೀವಿ, ಕಾರ್ ತೊಗೊತೀವಿ, ಸೈಟ್ ಮಾಡ್ತೀವಿ, ಮನೆ ಮಾಡ್ತೀವಿ, ಇಂಪ್ರೂವ್ ಮಾಡಿ ತೋರ್ತೀವಿ. ಆದರೆ ಆ ಪಾಕಿಸ್ತಾನದ ಸಮುದಾಯದ ಆ ಉಗ್ರರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ನಮಗೂ ನಿಮ್ಗೆ ಆಗಿಲ್ಲ ಅಂದರೆ ಅವನ್ನ ಮುಗಿಸ್ಬೇಡೋಣ ಅಂತ ಪ್ಲಾನ್ ಮಾಡಿ. ಇದು ನಮಗೂ ಅವ್ರಿಗಾದಂತ. ಇದಕ್ಕೇ ಅವರು ಖಚಿತಪಡಿಸ್ಕೊಂಡ್ರು ಇವರು ಹಿಂದೂ ಹೌದಾ, ಇವರ ಜನಸಂಖ್ಯೆ ಕಮ್ಮಿ ಆಗಬೇಕು, ಹಿಂದೂಸ್ತಾನದಲ್ಲಿ ಕಾಶ್ಮೀರದಲ್ಲಿ ಇವರಿಗೆ ಇರೋದಕ್ಕೆ ಬಿಡಬಾರ್ದು, ಕಾಶ್ಮೀರ ನಮ್ದಾಗಬೇಕು, ಇದನ್ನು ಇಲ್ಲಿ ಒಂದು ಶಾಂತಿನ ಕದಲಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಂದು ಸುಮಾರು 25-28 ಜನ ಈ ದೇಶದ ಪ್ರವಾಸಿಗರನ್ನು ಕೊಂದೋದ್ರಲ್ಲ, ಇದು ಅವರ ಹೇಡಿತನ, ಅದು ಅವ್ರದ್ದು ಮಾಡಿದಂಥ ದೊಡ್ಡ ಸಾಧನೆ ಅಲ್ಲ ಅದು. ಸರ್, ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥವರೇ ಈ ಒಂದು ಕೃತ್ಯವನ್ನು ಸಪೋರ್ಟ್ ಮಾಡ್ತಾ ಸಂಭ್ರಮಿಸಿದ್ದಾರೆ ಸರ್. ಅಸ್ಸಾಮಿನ ಒಬ್ಬ MLA ಇರ್ಬೋದು, ಅಥವಾ ಡೆಲ್ಲಿಯಲ್ಲಿ ಕೇಕ್ ಕಟ್ ಮಾಡಿರೋ ಸೆಲೆಬ್ರೇಷನ್ ಮಾಡಿರುವಂಥದ್ದು, ಈ ಮಾನಸಿಕತೆಯ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇದೇ ನಮ್ಮ ದೇಶದ ಒಂದು ವೀಕ್ ಪಾಯಿಂಟು. ನಮ್ಮ ಮಧ್ಯೆನೇ ಇರೋಂಥ ಈ ದುಷ್ಟರು ಇವರು ಪಾಕಿಸ್ತಾನಕ್ಕೂ ಜೈಕಾರವನ್ನು ಹಾಕ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಪಾಕಿಸ್ತಾನದ ಮ್ಯಾಚ್ ಗೆದ್ದಾಗ ಪಟಾಕಿ ಅಣಿಸೋದನ್ನು ನೋಡಿದ್ದೀವಿ. ಯಾವತ್ತು ನಾವೆಲ್ಲ ಭಾರತೀಯರು, ನಾವೆಲ್ಲ ಈ ದೇಶದ ಸಂವಿಧಾನದ, ಈ ದೇಶದ ಫ್ಲಾಗಿನ ಕೆಳಗೆ ಇರುವಂತಹ ನಾಗರಿಕರು ಅಂತ ಭಾವಿಸಿ ನಾವೆಲ್ಲ ಒಂದಾದಾಗ ಈ ದೇಶ ಇಶ್ಯೂಗಾಗುತ್ತೆ. ನಮ್ಮಲ್ಲೇ ಇದ್ದುಕೊಂಡು ಆ ಪಾಕಿಸ್ತಾನಕ್ಕೆ ಜೈಕಾರ ಆಗ್ತಾರೆ, ನಮ್ಮ ದೇಶದಲ್ಲೇ ಇದ್ದುಕೊಂಡು ಇದೇ ದೇಶದ ಅನ್ನ ತಿಂದು ಇದೇ ದೇಶದ ಮಣ್ಣಲ್ಲಿ ನಿಂತು ನಮ್ಮ ಶತ್ರು ರಾಷ್ಟ್ರ, ನಮ್ಮಂಥ ಸೈನಿಕರನ್ನ, ಸಾವಿರಾರು ಸೈನಿಕರನ್ನ ಕೊಂದಂಥ ರಾಷ್ಟ್ರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ಬುದ್ಧಿಜೀವಿಗಳು ಯಾವತ್ತುವರೆಗೂ ತೊಲಗಲ್ವೋ ಅದುವರೆಗೂ ಇವರ ಕೃತ್ಯಗಳು ನಡೀತಾ ಇರ್ತವೆ. ನಾನು ಇವರ ಹತ್ರ ಎಲ್ಲರ ಹತ್ರ ಮನವಿ, ರಾಜಕೀಯ ಬೇರೆ, ದೇಶ ಬೇರೆ. ದೇಶ ಅಂತ ಬಂದಾಗ ದೇಶದ ಎಲ್ಲ ನಾಗರಿಕರು ಒಂದಾಗಿ ಕೆಲಸ ಮಾಡಬೇಕು. ಇದಕ್ಕೆ ಉದಾಹರಣೆ ಇಸ್ರೇಲ್ ದೇಶ. ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ ಅಷ್ಟೇ ಚಿಕ್ಕದಾಗಿದ್ರೂ ಇಡೀ ಪ್ರಪಂಚದಲ್ಲೇ ಇವತ್ತು ನಮಗೆಲ್ಲರೂ ಸ್ಫೂರ್ತಿಯಾಗಿದೆ. ಅದನ್ನು ನೋಡಿ ಕಲಿಯುವಂಥದ್ದು ನಮ್ಮ ದೇಶದ ಸೈನಿಕರ ಮಾತ್ರ ಅಲ್ಲ, ಈ ದೇಶದ ನಾಗರಿಕರು. ಅಲ್ಲಿನ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆನೂ ಸಹ ಸೈನಿಕನಾಗಿ ಬರ್ತಾನೆ. ನೋವಿದೆ, ನಾವು ಈ ದೇಶದ ಸೈನಿಕರಾಗಿ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದಕ್ಕೂ ನಮಗೆ ಹೆಮ್ಮೆ ಪಡ್ತೀವಿ. ನೋವಾಗೋದು ಇಂಥ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ, ಕೇಕ್ ಕಟ್ ಮಾಡ್ತಾರೆ, ಸಂಭ್ರಮ ಆಚರಣೆ ಮಾಡ್ತಾರೆ ಅಂತ. ಅವರು ಅಸ್ಸಾಮಲ್ಲ, ನಮ್ಮ ಈ ಚಿಕ್ಕಬಳ್ಳಾಪುರದಲ್ಲೂ ಈ ಬೆಂಗಳೂರಲ್ಲೂ ನಮ್ಮ ಮಧ್ಯೆನೇ ಅವರು ಸಂತೋಷ ಪಡುವಂತಹ ಜನ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ ಆ ಬೇಸರ ನನಗೂ ಇದೆ. ಸರಿ, ಕಾಶ್ಮೀರದ ವಿಚಾರಕ್ಕೆ ಬರೋದಾದರೆ, ಕಾಶ್ಮೀರದಲ್ಲಿರ್ತಕ್ಕಂತಹ ಮುಸಲ್ಮಾನರು ಆಗ ನಿಮ್ಮೊಟ್ಟಿಗೆ ಹೇಗಿದ್ರು, ಈಗ ಬದಲಾವಣೆ ಅನ್ನೋದು ಅವರಲ್ಲಿ ಆಗಿದೆಯಾ? ಈಗ ಭಾರತದೊಟ್ಟಿಗೆ ಸೇರಬೇಕು ಅನ್ನೋಂಥ ಮನೋಭಾವನೆ ಅವರಲ್ಲಿ ಬಂದಿದೆಯಾ ಸರ್? ತುಂಬ ಬದಲಾವಣೆ ಆಗಿದೆ. ಭಾರತ ಬದಲಾಗಿದೆ. ಭಾರತ ಬಲಿಷ್ಠ ರಾಷ್ಟ್ರವಾಗಿದೆ. ಭಾರತ ಶ್ರೀಮಂತ ರಾಷ್ಟ್ರವಾಗಿದೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ. ನಾನು 1993ರಲ್ಲಿ ಗಡಿ ಭದ್ರತಾ ಪಡೆ ಸೈನಿಕನಾಗಿ ಮೂಲ ತರಬೇತಿ ಪಡ್ಕೊಂಡು 1995ಅಲ್ಲಿ ಕಾಶ್ಮೀರಕ್ಕೆ ಹೋದೆ. ಅಲ್ಲಿ ಹೋಗಿ ಸತತವಾಗಿ 2 ವರ್ಷ ನಾನು 95, 90, 97 ವರ್ಷವರೆಗೂ ಅದೇ ಕಾಶ್ಮೀರ ಗಲ್ಲಿಯಲ್ಲಿ ಜಾಬ್ ಮಾಡಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಈಗೂ ಹಾಕು ತುಂಬ ಡಿಫ್ರೆನ್ಸ್ ಆಗಿದೆ. ಆಗ ಪ್ರತಿಯೊಬ್ಬರೂ ನಮ್ಮನ್ನು, ನಾವು ಅಲ್ಲಿನ ಟೆರರಿಸ್ಟ್ಗಳೇನೋ ಅಂತ ಆ ಮಟ್ಟಕ್ಕೆ ನಮ್ಮನ್ನು ನೋಡ್ತಾ ಇದ್ರು. ಅವ್ರ ಜೊತೆ ನಾವು ಬದುಕಬೇಕಾಗಿತ್ತು. ಅವ್ರನ್ನ ಎದುರಾಕೊಂಡು ನಾವು ಅಲ್ಲಿ ಸೇವೆ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಏನು 2014 ನಂತರ ಏನು ಅಲ್ಲಿನ ಆರ್ಟಿಕಲ್ 370 ಕಿತ್ತು ಎಸ್ತ ನಂತರ ಅಲ್ಲಿ ಒಂದಷ್ಟು ಉಸಿರಾಡೋಕ್ಕೆ ಅವಕಾಶ ಬಂತು. ಇದರ ನಂತರ ಅಲ್ಲಿ ಪ್ರವಾಸಿಗಳು ಸ್ಟಾರ್ಟ್ ಆದರು. ಅಲ್ಲಿನ ಮೂಲ ಇರುವಂತಹ
ಪಂಡಿತರು ಆಗಾಗಲೇ ಕಾಶ್ಮೀರ ಬಿಟ್ಟು ತೊಲಗಿಬಿಟ್ಟಿದ್ರು. ಹಾಂ ಸರ್. ಅಂಥ ಸಮಯದಲ್ಲಿ ನಾವು ಅಲ್ಲಿ ಎಂಟ್ರಿ ಆಗಿದ್ವಿ. ಆ ಸಮಯದಲ್ಲಿ ತುಂಬ ಕ್ರಿಟಿಕಲ್ ಆಗಿತ್ತು. ಕಾಶ್ಮೀರದಲ್ಲಿ ಕಾಲಿಡಬೇಕಾದ್ರೆ ಒಂದ್ಸರಿ ನಾವು ಯೋಚನೆ ಮಾಡಬೇಕಾಗಿತ್ತು, ಇದು ಕಾಶ್ಮೀರಪ್ಪ ಅಂತ. ಈಗ ಅದು ಆಗಿರಲಿಲ್ಲ, ಇದು ಸುಧಾರಿಸ್ತಾ ಬಂತು. ಆರ್ಟಿಕಲ್ 370 ಬಂದಮೇಲೆ ಅಂತೂ ಅದೊಂದು ಪ್ರವಾಸ ಜಾಗ ಆಗಿ ಎಲ್ಲ ದೇಶದವರು ಮತ್ತು ನಮ್ಮ ದೇಶದ ಸುಮಾರು ಜನಗಳು ಹೋಗಿ ಅಲ್ಲಿ ಆ ವಾತಾವರಣವನ್ನು ಸವಿದ್ರು, ಅಲ್ಲಿನ ಜಾಗವನ್ನು ನೋಡ್ತಾ ಬಂದರು. ಇದು ಸಹಜವಾದ ಜಾಗ ಆಯಿತು. ಅದಕ್ಕೋಸ್ಕರನೇ ಇಷ್ಟು ಜನ ಅವ್ರನ್ನ ನಂಬಿ ಅಲ್ಲಿ ಹೋದರು. ಇವರು ನಂಬಿಕೆ ದ್ರೋಹ ಮಾಡಿಬಿಟ್ರು ಅಂತ ಬೇಸರ. ಸರ್, ನಿಮ್ಮ ಪದಕಗಳು ತುಂಬ ಮಿನುಗ್ತಿದ್ದಾವೆ ಸರ್. ಸೈನಿಕನಿಗೆ ಅದೇ ಲಕ್ಷಣ ಅಂದ. ಈ ಪದಕಗಳ ಕುರಿತಂತೆ ಒಂದಷ್ಟು ಮಾಹಿತಿ ಹಂಚ್ಕೋಬೋದಾ? ಇದು ಮೆಡಲ್ ನಾವು ಎಲ್ಲೆಲ್ಲಿ ನಾವು ಈ ದೇಶದ ಗಡಿ ಭಾಗಗಳಲ್ಲಿ ILTಯಲ್ಲಿ, ಜಂಡಿಕೆಯಲ್ಲಿ, ಅಸ್ಸಾಂ, ಮೇಘಾಲಯ, ಮಣಿಪುರ, ತ್ರಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಈ ರಾಜಸ್ಥಾನ, ಪಂಜಾಬ್, ಗುಜರಾತ್ ಎಲ್ಲೆಲ್ಲಿ ನಾವು ಸೇವೆ ಮಾಡಿ ಬಂದಿದ್ದೀವಿ ಅನ್ನೋದನ್ನು ಇದು ತೋರಿಸುತ್ತೆ, ಸೂಚಿಸುತ್ತದೆ. ಸರ್, ಕಡೆಯದಾಗಿ ನಿಮ್ಮ ಕಡೆಯಿಂದ ಒಬ್ಬ ಮಾಜಿ ಸೈನಿಕನಾಗಿ ಈ ಕೃತ್ಯದ ಬಗ್ಗೆ ಮತ್ತು ದೇಶಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದಿದ್ರೆ ಏನು ಕೊಡ್ತೀರಾ? ಮತ್ತು ಈ ಕೃತ್ಯ ಎಸಗಿರುವಂಥ ಉಗ್ರರಿಗೆ ಏನು ಶಿಕ್ಷೆ ಆಗ್ಬೋದು ಸರ್? ಕೊನೆಯಲ್ಲಿ ತುಂಬ ಮಹತ್ವದ ಪ್ರಶ್ನೆ ಕೇಳಿದ್ರಿ. ನಿಜ, ನಾನೊಬ್ಬ ಸಾಧಾರಣ ಸೈನಿಕನಾಗಿ ಈ ನಾಡಿನ ಅಥವಾ ಈ ದೇಶದ ನಾಗರಿಕರಿಗೆ ಒಂದಷ್ಟು ಮಾತು. ಮಿತ್ರರೇ, ಈ ದೇಶ ಯಾವತ್ತೂ ಹಿಂದೆ ಬರುವಂಥ ದೇಶ ಅಲ್ಲ. ನಾವು ಯಾವತ್ತೂ ಈ ದೇಶದ ಸೈನಿಕರು ಹೃದಯ ಕೊಟ್ಟು ಎದೆಗೆ ಗೋಲಿ ಹೊಡೆಸ್ಕೊಂಡಿರೋ ಹೊರತು ಓಡಿ ಬಂದು ಬೆನ್ನಿಗೆ ಗೋಲಿ ಬಿದ್ದಂಥ ಉದಾಹರಣೆಗಳು ಇಲ್ಲ. ಈ ಜವಾಬ್ದಾರಿ ಕೇವಲ ಸೈನಿಕರದ ಮಾತ್ರ ಅಲ್ಲ, ನಿಮ್ಮ ಜವಾಬ್ದಾರಿಯೂ ಈಗಿದೆ. ಯಾರು ಈ ಜವಾಬ್ದಾರಿಯನ್ನು ಓಡಿಸ್ಕೊಳಲ್ವೋ, ಯಾರು ಇಂಥ ಸಮಯದಲ್ಲಿ ಈ ದೇಶಕ್ಕೆ ಜೊತೆ ನಿಂತ್ಕೊಳಲ್ವೋ, ಅವರು ಈ ದೇಶದಲ್ಲಿ ನೆಲೆಸಿರೋಕ್ಕೆ ಲಾಯಕ್ಕಿಲ್ಲ, ಅವ್ರಿಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಅಂತ ಹೇಳ್ತೀನಿ. ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನೀವೆಲ್ಲರೂ ನಾನು ಸೈನಿಕನೇ, ಸಮಯ ಬಂದಾಗ ಗಡಿ ಭಾಗಕ್ಕೆ ನಾವು ಬರ್ತೀವಿ ಅಂತ ಅಂತೀರ ಅಂತ ಭಾವಿಸಿರ್ತೀನಿ. ನಿಮ್ಮೆಲ್ಲರ ಕರ್ತವ್ಯ ಈಗ ಮುಂದೆ ಅಕಸ್ಮಾತು ನಾಳೆ ನಾಳಿದ್ದನೋ ಈ ವಾರದಲ್ಲೋ ವಿರುದ್ಧ ಘೋಷಣೆ ಆದರೆ ನಾವೆಲ್ಲ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಸಾಥ್ ಕೊಡೋಣ. ಪ್ರಧಾನಮಂತ್ರಿಗಳೇ, ನಾವು ನಿಮ್ಮ ಜೊತೆ ಇದ್ದೀವಿ. ಸೈನಿಕರು ಮಾತ್ರ ಅಲ್ಲ, ನಾವು ಸೈನಿಕರನ್ನೇ. ಏನೇ ಆಗಲಿ ಈ ದೇಶದ ನಷ್ಟಗಳು ನಾವು ಬರ್ಸ್ಕೊತೀವಿ. ಈ ದೇಶಕ್ಕೆ ಏನೂ ಆಗಬಾರ್ದು, ಈ ಸೈನಿಕರಿಗೆ ಒಳ್ಳೆಯದಾಗಲಿ, ನಾವು ಬಂದು ನಿಂತ್ಕೊತೀವಿ ಅಂತ ಧೈರ್ಯ ಕೊಡಬೇಕು. ಮುಂದಷ್ಟು ಕಷ್ಟ ಬರ್ಬೋದು, ಯುದ್ಧ ಅಂದರೆ ಅಷ್ಟು ಸಲೀಸಲ್ಲ. ಆ ಬಂದಂಥ ಕಷ್ಟಗಳನ್ನ ನಾವೆಲ್ಲನೂ ಬರ್ಸ್ಕೊಳ್ಳೋಣ, ನಮ್ಮೆಲ್ಲ ಹಾಕ್ಕೊಳ್ಳೋಣ, ನಿಜ. ಆದರೆ ಯಾವುದೇ ಕಾರಣಕ್ಕೂ ಆ ಪಾಪಿ ಪಾಕಿಸ್ತಾನದ ಮುಂದೆ ತಲೆ ಬಗ್ಸೋದು ಬೇಡ ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊತೀನಿ. ಖಂಡಿತ ಸರ್, ಬಹಳ ಒಳ್ಳೆಯ ಸಂದೇಶ. ಈ ಕುರಿತಂತೆ ನಾವು ಸಹ ನಮ್ಮ ಸುಮನ್ ಟಿವಿಯ ಕಡೆಯಿಂದ ಇದಕ್ಕೆ ಏನು ಬೇಕೋ ಈ ಎಲ್ಲ ಪ್ರಯತ್ನಗಳಿಗೆ ಸಹಾಯವನ್ನು ನಾವು ಕೊಡ್ತೀವಿ ಸರ್. ತುಂಬ ಧನ್ಯವಾದಗಳು. ಸುಮನ್ ಟಿವಿ ಇಷ್ಟಾದರೂ ನೀವು ಮುಂದೆ ಬಂದು ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ಈ ದೇಶದ ಸೈನಿಕರ ಪರವಾಗಿದ್ದೀವಿ, ಈ ದೇಶದ ಪರವಾಗಿದ್ದೀರಿ ಅಂತ ಹೇಳಿದ್ದೀರಾ. ಮತ್ತು ನನ್ನಂಥ ಒಬ್ಬ ಸಾಧಾರಣ ಸೈನಿಕನಿಗೆ ಇಂಥ ಒಂದು ಒಳ್ಳೆ TV ಚಾನಲಲ್ಲಿ ಕರ್ಕೊಂಬಂದು ನಿಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಈ ದೇಶದ ನಾಡಿನ ಜನತೆಗೆ ಅಲ್ಲಿನ ವಿಚಾರಗಳನ್ನು ಮುಟ್ಟಿಸ್ಬೇಕು ಅನ್ನೋದು ಅಂತ ಏನು ನಿಮಗೆ ಈ ದೇಶ ಪ್ರೇಮ, ದೇಶಭಕ್ತಿ ಇದೆಯಲ್ಲ, ಅದಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಸುಮನ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಒಂದೇ ಮಾತರಂ. ಜೈ ಹಿಂದ್ ಸರ್.